ನಮಸ್ತೆ ವೀಕ್ಷಕರೇ. ಈಗ ನಾನು ಹಿಂದಿನ ವಿಡಿಯೋಲಿ ಹೇಳಿದಾಗೆ ನವರಾತ್ರಿ 7ನೇ ದಿನ ಕಾಳರಾತ್ರಿ ಪೂಜೆ ಸಮಯ, ಪೂಜೆ ವಿಧಾನ, ಮಂತ್ರ ಹೇಳ್ತೀನಿ. ನಾಳೆ ಸರಸ್ವತಿ ಕೂಡ ಪೂಜೆ ಅಂತ ಹೇಳಿದ್ದೀನಿ. ಇದು ಕಾಳಿಯ ರೂಪ, ಈಕೆ ಮಾತೆ ಸರಸ್ವತಿ. ನೋಡಿ, ನವರಾತ್ರಿಯಲ್ಲಿ 7ನೇ ದಿನ ದುರ್ಗಾದೇವಿ ಅಂದರೆ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಮೂರೂ ದೇವತೆಗಳು ಒಂದುಗೊಂಡಿರುವ ದುರ್ಗಾದೇವಿ ರೂಪನೇ ಕಾಳರಾತ್ರಿ ಅಂತ ಹೇಳೋದು. ಈ ದೇವಿಯನ್ನು ಆರಾಧನೆ ಮಾಡಬೇಕು ನೀವೆಲ್ಲರೂ. ಹಿಂದಿನ ವಿಡಿಯೋಲಿ ಹೇಳಿದಾಗೆ ನಾನು ಭೂಲೋಕಕ್ಕೆ ಆವಾಹನೆ ಮಾಡ್ತಾರೆ ನಾಳೆ 7ನೇ ತಾರೀಕು. ಇದು 7ನೇ ದಿನದ ಹಬ್ಬ. ಈ ದಿನ ಕಾಳರಾತ್ರಿ ದೇವಿ ಪೂಜೆ ಮಾಡ್ತಾರೆ. ವಿಧಾನ, ಶುಭ ಮುಹೂರ್ತ, ಮಹತ್ವ ಮತ್ತು ಮಂತ್ರ ಎಲ್ಲ ಹೇಳ್ತೀನಿ ನಾನು. ನೋಡಿ, ಶಾರದೆಯ ನವರಾತ್ರಿ ಹಬ್ಬ ಇದು. ಮತ್ತು ಶಾರದೆಯ ನವರಾತ್ರಿ 7ನೇ ದಿನ ಅಕ್ಟೋಬರ್ 9 ಆಚರಣೆ ಮಾಡುವಂಥದ್ದು. ಈ ದಿನ ದುರ್ಗಾದೇವಿ ಕೂಡ ಆಚರಣೆ ಮಾಡ್ತಾರೆ. ಅದರಲ್ಲೂ ದುರ್ಗಾದೇವಿ 7ನೇ ರೂಪ. ಇದು 7ನೇ ರೂಪ ಯಾವುದು? ಕಾಳಿದೇವಿ. ಸರಸ್ವತಿಯಮ್ಮ ಕಾಳಿದೇವಿಯ ರೂಪದಲ್ಲಿ ಬರುವಂಥದ್ದು ದುರ್ಗಾದೇವಿ. ಪೂಜೆ ಎಲ್ಲ ಮಾಡಬೇಕು. ಮತ್ತು ಕಾಳರಾತ್ರಿ ದಿನ ಅಂತ ಕರೀತಾರೆ ಈ ದಿನ. ಕಾಳರಾತ್ರಿ ದಿನ ನವರಾತ್ರಿಯ ಸಪ್ತಮಿ ತಿಥಿಯಾಗಿ ಬರ್ತದೆ. ಇದು ಸಪ್ತಮಿ ತಿಥಿಲಿ ಬರ್ತದೆ ಕಾಳರಾತ್ರಿ. ಇದು ದುರ್ಗಾದೇವಿ ನೈಜ ರೂಪಕ್ಕಿಂತಲೂ ಕಾಳರಾತ್ರಿ ಕಾಳಿದೇವಿಯ ರೂಪ ಇದು ಘೋರವಾಗಿರುತ್ತೆ. ಈ ಕಾಳಿ ರೂಪ ನೋಡಿದಿರಲ್ಲ, ಘೋರವಾಗಿರುತ್ತೆ. ಎಂತಹವರನ್ನಾದರೂ ಭಯದಲ್ಲಿ ಮುಳುಗಿಸೋಂಥ ಈ ತಾಯಿ. ರಾಕ್ಷಸರು ಕೂಡ ದುರ್ಗಾದೇವಿನ ಕಂಡ್ರೆ ಓಡ್ತಾರೆ. ಯಾವ ಕೆಟ್ಟ ಒಂದು ನೆಗೆಟಿವ್ ಥಾಟ್ ಇರೋದಿಲ್ಲ, ನೆಗೆಟಿವ್ ಏನೂ ಆಗೋದಿಲ್ಲ. ರಾಕ್ಷಸರು ದುರ್ಗಾದೇವಿ ಅಂದರೆ ಸಾಕು, ಎಷ್ಟೋ ಮೈಲಿ ದೂರ ಇರ್ತಾರೆ. ಅಂದರೆ ನವರಾತ್ರಿ ಅಂದರೆ ಹೊಸ ತಾಯಿ ಬರುವಂಥದ್ದು. ವರ್ಷಕ್ಕೆ ಒಮ್ಮೆ ನವ ಅಂದರೆ ಹೊಸ ರಾತ್ರಿ ಆರಾಧನೆ ಮಾಡಬೇಕು. ಕಾಳರಾತ್ರಿಯಲ್ಲಿ ಶತ್ರುಗಳ ವಿರುದ್ಧ, ನಕಾರಾತ್ಮಕತೆಯನ್ನು ವಿರುದ್ಧ ಜಯವನ್ನು ಸಾಧಿಸ್ಬೋದು. ಈ ತಾಯಿ ಶತ್ರುಗಳನ್ನು ನಾಶ ಮಾಡ್ತಾರೆ ಈ ತಾಯಿ. ಮತ್ತು ಕಾಳರಾತ್ರಿ ಅಂದರೆ ಕಾಳಿದೇವಿಯ ಸಪ್ತಮಿಯ ತಿಥಿಯಂದು ಅಕ್ಟೋಬರ್ 9ನೇ ತಾರೀಕು ಶತ್ರುಗಳ ಸರ್ವನಾಶ ಆಗ್ತಾರೆ. ಈ ತಾಯಿನೇ ಶತ್ರುನಾಶ ಮಾಡೋದು ಕಾಳಿ ರೂಪದಲ್ಲಿ. ಹಾಗೆ ನೀವು ಆರಾಧನೆ ಮಾಡೋದ್ರಿಂದ ನಿಮಗೆ ಯಾರೇ ಶತ್ರುಗಳಿದ್ರೂ ಅವರು ಕೂಡ ನಶಿಸ್ತಾರೆ. ಈ ತಾಯಿಗೆ ನೀವು ಪ್ರಿಯವಾಗಿ, ಈ ತಾಯಿಗೆ ಪೂಜೆ, ಪ್ರಿಯವಾದ ನೈವೇದ್ಯ, ಪ್ರಿಯವಾದ ಮಂತ್ರ ಮಾಡಿದ್ರೆ ಮಾತ್ರ, ಭಕ್ತಿಯಿಂದ ಮಾಡಿದ್ರೆ ಮಾತ್ರ ತಾಯಿ ಒಲಿಯೋದು. ಸುಮ್ಮನೆ ಎಲ್ಲ ಮಾಡಿದ್ರೆ ದೇವರು ಒಲಿಯೋದಿಲ್ಲ. ಬುಧವಾರ ಬೆಳಗ್ಗೆ 6:25ರಿಂದ 7:52 ಬೆಳಗ್ಗೆ ಅದು. ಆಮೇಲೆ ಬೆಳಗ್ಗೆ 7:52ರಿಂದ 9:19 ಮತ್ತು ಬೆಳಗ್ಗೆ 10:46ರಿಂದ ಮಧ್ಯಾಹ್ನ 12:14, ಮಧ್ಯಾಹ್ನ 3:08ರಿಂದ ಸಂಜೆ 5:35, ಸಂಜೆ 4:30ರಿಂದ ಸಂಜೆ 6:02 ನೀವು ಶುಭ ಮುಹೂರ್ತವಿರುತ್ತೆ. ಆವಾಗ ನೀವು ಪೂಜೆ, ಮಂತ್ರ, ನೈವೇದ್ಯ, ಜಪ, ಹೋಮ, ಭಜನೆ ಎಲ್ಲ ಮಾಡಿ ದುರ್ಗಾದೇವಿಗೆ. ಅಕ್ಟೋಬರ್ 9ರಂದು ಬುಧವಾರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ನೀವು ಉಪವಾಸ ಆಚರಣೆ ಕೂಡ ಮಾಡ್ಬೋದು. ಪೂಜೆ, ಸಂಕಲ್ಪ ಎಲ್ಲ ತಗೊಬೋದು. ನೀವು ಸಂಕಲ್ಪ ತೆಗೆದುಕೊಳ್ಳಿ. ನೀವು ಮನೆಯಲ್ಲಿ ಸ್ವಚ್ಛವಾದ ಸ್ಥಳದಲ್ಲಿ ಒಂದು ಪೀಠ ಇಟ್ಟು ಸರಸ್ವತಿ ಅಮ್ಮನ ಆರಾಧನೆ ಮಾಡಿ. ಮತ್ತು ಮರದ ಪೀಠನೇ ಇಡಬೇಕು ನೀವು. ಓಕೆ. ಆಮೇಲೆ ಕಾಳರಾತ್ರಿ ದೇವಿ ಫೋಟೋ ಇದ್ದರೆ ಇಡಿ, ಇಲ್ಲ ಆವಾಹನೆ ಮನಸ್ಸಲ್ಲಿ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ತುಂಬ ಪ್ರಿಯವಾದ ಕಾಳಿದೇವಿಗೆ ದೀಪ ಯಾವುದು? ಸಾಸಿವೆ ಎಣ್ಣೆ.
ಸಾಸಿವೆ ಎಣ್ಣೆ ದೀಪನ ನೀವು ಬೆಳಗಿಸ್ಬೇಕು ತಾಯಿಗೆ. ಶತ್ರುನಾಶ ಆಗತ್ತೆ. ನಿಮ್ಮ ಯಾರು ಶತ್ರು ನಿಮಗೆ ತೊಂದರೆ ಕೊಡ್ತಾರೆ ಲೈಫಲ್ಲಿ, ಯಾರು ನಿಮ್ಮ ಆಸ್ತಿ ತಗೊಂಡು ನಿಮಗೆ ಹಿಂಸೆ ಕೊಡ್ತಾರೆ, ನಿಮಗೆ ಯಾರು ಮೋಸ ಮಾಡಿದ್ದಾರೆ, ಪ್ರಾಪರ್ಟಿ ವಿಷಯದಲ್ಲಾಗಲಿ, ಯಾವುದೇ ವಿಷಯದಲ್ಲಾಗಲಿ, ಒಂದು ಮದುವೆ ವಿಷಯದಾಗಲಿ, ಒಂದು ಕುಟುಂಬದ ವಿಷಯದಾಗಲಿ, ಯಾರು ಮೋಸ ಮಾಡಿರ್ತಾರೆ ಅಂಥವ್ರಿಗೆ ಕಾಳಿ ಅಮ್ಮ, ಯಾರು ರಕ್ತಕ್ಕೆ ರಕ್ತ ಮೋಸ ಮಾಡಿರ್ತಾರೆ, ಯಾರು ಕುಟುಂಬದವ್ರು ಅಣ್ಣ ತಮ್ಮಂದಿರಿಗೆ ಮೋಸ ಮಾಡಿರ್ತಾರೆ ಅಂಥವ್ರು ನೋಡಿ ಈ ಕಾಳಿ ದೇವಿಯ ದಿನ ಪೂಜೆ ಮಾಡಿ ಕೇಳಿಕೊಂಡು ಅವರು ಏನಾಗ್ತಾರೆ ಅಂತ ನಿಮಗೆ ಈ ಕಾಳಿ ದೇವಿ ಮಾಡಿ ತೋರಿಸ್ತಾರೆ. ಅಂದರೆ ಈ ಕಾಳರಾತ್ರಿ ನವರಾತ್ರಿಯ ದಿನ 7ನೇ ದಿನ ತಾಯಿಯನ್ನು ಶತ್ರುನಾಶಕ್ಕೋಸ್ಕರ ಪೂಜೆ ಮಾಡ್ತಾರೆ. ಕಾಳಿದೇವಿ ಒಳ್ಳೆಯದು ಮಾಡುತ್ತೆ, ಅನ್ಯಾಯ ಮಾಡಿರೋರ್ಗೆ ಯಾವತ್ತೂ ಬಿಡಲ್ಲ, ಧರ್ಮದಿಂದ ಇರೋರ್ಗೆ ಮಾತ್ರ ಕಾಪಾಡತ್ತೆ. ಮತ್ತು ಕುಂಕುಮದಿಂದ ತಿಲಕ ಇಟ್ಕೊಳ್ಳಿ, ಕೆಂಪು ಕುಂಕುಮದಿಂದ ತಿಲಕ ಇಟ್ಕೊಂಡು ನೀವು ಹಣೆಗೆ ಹೂವಿನ ಆಕೆಗೆ ಹೂವಿನ ಮಾಲೆ ಆಕೆಗೆ ಹಾಕಿ, ಕುಂಕುಮ ಆಕೆಗೂ ಹಿಡಿ, ಮತ್ತು ಆಕೆಗೆ ಮಡಲಕ್ಕಿ ಕೂಡ ಕೊಡಬೇಕು. ನೀವು ಒಂದೊಂದಾಗೆ ಮಡಲಕ್ಕಿ ಕೊಡಿ ಆಕೆಗೆ. ಅಕ್ಕಿ, ಕುಂಕುಮ, ಮಡಲಕ್ಕಿ ಕೊಡೋದು ಗೊತ್ತಲ್ಲ ನಿಮಗೆ, ಎಲೆ ಅಡಿಕೆ ಮತ್ತು ಹೂ, ಕುಂಕುಮ ಭರಣಿಯಲ್ಲಿ ಕುಂಕುಮ ತುಂಬಿ ಅಡಿಕೆ ಎಲ್ಲ ನೀಡಿ ಆಕೆಗೆ ನಿಮಗೆ ನೈವೇದ್ಯ ಬೆಲ್ಲ ನೈವೇದ್ಯನ ಮಾಡಿ ನೀವು ಕಾಳರಾತ್ರಿಯಲ್ಲಿ ಸಂಬಂಧಿಸಿದ ಮಂತ್ರ ಕಡ್ಡಾಯವಾಗಿ ಪಠಿಸಬೇಕು. ನೀವು ಇದು ಪೂಜೆಯ ಕೊನೆಯಲ್ಲಿ ಆರತಿ ಕಡ್ಡಾಯವಾಗಿ ಮಾಡಬೇಕು, ಆವಾಗಲೇ ಪೂಜೆ ಪರಿಪೂರ್ಣ ಆಗೋದು. ಮತ್ತು ಮಂತ್ರನ ಹೇಳ್ತೀನಿ ವೀಕ್ಷಕರೇ, ಕಾಳರಾತ್ರಿಯ ವಿಶೇಷವಾದ ಮಂತ್ರ ಹೇಳ್ತೀನಿ, ಮತ್ತು ಇದು ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಹಾಕ್ತೀನಿ. ಇದು ಕವಚ ಕೂಡ, ಇದು ಕಾಳಿಯಮ್ಮನ ಕವಚ ಕೂಡ ಇದು. ಇದನ್ನು ಹೇಳೋದ್ರಿಂದ ನಿಮಗೆ ಸಕಲ ಸಂಪತ್ತು, ಶತ್ರುನಾಶ, ನಿಮಗೆ ಅಭಿವೃದ್ಧಿ ಎಲ್ಲ ಆಗತ್ತೆ ವೀಕ್ಷಕರೇ. ಮಂತ್ರ: ಓಂ ಕಾಳರಾತ್ರಿಯೇ ನಮಃ. ಏಕವೇಣೆ ಜಪಕರ್ಣಪೂರ ನಗ್ರ ಕರಾಸ್ಥಿತ ಲಂಬೋಷ್ಟೇ ಕರ್ಣಿಕಾ ಕರ್ಣೆ ತ್ರೈಲಂಬೆ ತ ಶರೀರೇಣೆ ವಾಮ ಪಾದೋಲ ಸಲೋಹತಕಂಠ ಕಭೂಷಣ ವರ್ಧೋ ನಮರ್ಧೋ ಧ್ವಜ ಕೃಷ್ಣೆ. ಕಾಳರಾತ್ರೆಯೇ ಕರೆ, ಕಾಳರಾತ್ರೆ ಭಯಂಕರೆ, ಜಯತ್ವಂ ದೇವಿ ಚಾಮುಂಡೇ ಜಯ ಭೂತ್ರತೆ ಹರಿಣಿ ಜೈ ಸರ್ವಗತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಓಂ ಏಂ ಸರ್ವಪ್ರಶಾಮನ್ಯಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಯವಮೇವ ತ್ವದಕ್ಕಾರ್ಯ ಸ್ಮರ್ತ ವೈ ರಿವಿನಾಶನಂ ನಮೋ ಸಂ ಓಂ ಯವಮೇವ ತ್ವದ ಕಾರ್ಯಸ್ಮದ ವೈರಿವಿನಾಶನಂ ನಮೋ ಸಂ ಓಂ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಹೇಳಿದ ನಂತರ ನೀವು ಓಂ ಶಾಂತಿ ಶಾಂತಿ ಅಂತ ಪ್ರಾರ್ಥಿಸಿ. ಈಕೆಯ ವರ್ಣನೆ: ಕಾಳರಾತ್ರಿ ದೇವಿ ಹೇಗಿರ್ತಾಳೆ ಅಂದರೆ ನೋಡಿ, ಈ ಕಾಳಿಯಮ್ಮ ತುಂಬ ಕಪ್ಪಾಗಿರ್ತಾರೆ. ದೇವಿ 3 ಭಯಾನಕ ಕಣ್ಣುಗಳಿಗೆ ಘೋರ ಕಪ್ಪು ಮೈಬಣ್ಣ ಇರುತ್ತೆ. ಬಿಚ್ಚಿದ ದಟ್ಟು ತಲೆ ಕೂದಲು, ಕೊರಳಲ್ಲಿ ರುಂಡ ಮಾಲೆ, ಬಾಯಲ್ಲಿ ಉರಿಯುವ ಬೆಂಕಿ ಹಾಗೂ 4 ಕೈಗಳನ್ನು ಹೊಂದಿರುತ್ತಾಳೆ ಈಕೆ ಮೇಲಿನ ಬಲಗೈ ವರಮುದ್ರೆಯಲ್ಲಿರುತ್ತೆ, ಕೆಳಗಿನ ಬಲಗೈ ಅಭಯ ಮುದ್ರೆಯಲ್ಲಿರುತ್ತೆ. ದೇಹದ ಎಡಭಾಗದಲ್ಲಿ ಒಂದು ಕೈಯಲ್ಲಿ ಮುಳ್ಳನ್ನು ಹೊಂದಿರುವುದು, ಖಡ್ಗವನ್ನು ಆಯುಧವಾಗಿ
ಇನ್ನೊಂದು ಕೈಯಲ್ಲಿ ಖಡ್ಗ ಹಿಡಿದುಕೊಂಡು ಕತ್ತಲೆಯ ಮೇಲೆ ಸವಾರಿ ಅಂದರೆ ಕತ್ತೆಯ ಮೇಲೆ ಸವಾರಿ ಮಾಡುತ್ತದೆ. ಪುರಾಣಗಳಲ್ಲಿ ಪ್ರಕಾರ ಕಾಳರಾತ್ರಿ ದೇವಿ ಶುಂಭ ನಿಶುಂಭರ ಸಂಹಾರ ಮಾಡಲು ಈ ರೂಪವನ್ನು ತೆಗೆದುಕೊಂಡಿರುವುದು. ಹೀಗೆ ಈಕೆಯ ವರ್ಣನೆ ನೋಡಿ. ಕಾಳಿದೇವಿನ ಪೂಜೆ ಮಾಡೋದ್ರಿಂದ ಯಾವ ಗ್ರಹ ಶಾಂತಿಯಾಗತ್ತೆ ಅಂದರೆ ಶನಿದೇವರ ಗ್ರಹ ಶಾಂತಿಯಾಗತ್ತೆ. ನಿಮ್ಮ ಜಾತಕದಲ್ಲಿ ಶನಿದೇವರ ಸಂಬಂಧಿಸಿದ ತೊಂದರೆ ಇದ್ದರೆ ಈ ದೇವಿಯನ್ನು ನೀವು ನಾಳೆಯಿಂದ 4 ದಿನ ಆರಾಧನೆ ಮಾಡೋದ್ರಿಂದ ಶನಿ ಮಹಾತ್ಮ ಸ್ವಾಮಿ ನಿಮಗೆ ಪೂರ್ಣ ಒಳ್ಳೆ ಫಲವನ್ನು ಕೊಡುತ್ತೆ. ಅಂದರೆ ಜಾತಕದಲ್ಲಿ ನಿಮಗೆ ನೆಗೆಟಿವ್ ಇದ್ದರೆ ಪಾಸಿಟಿವ್ ಆಗತ್ತೆ. ಈಕೆಯನ್ನು ನೀವು ಪೂಜೆ ಮಾಡೋದ್ರಿಂದ ಶನಿದೇವರು ಪ್ರಸನ್ನರಾಗಿ ಒಳ್ಳೆಯ ಫಲಗಳನ್ನ ಕೊಡ್ತಾರೆ. ನಿಮಗೆ ಕಷ್ಟ ಏನು ಕೊಡೋದಿಲ್ಲ ಜಾತಕದಲ್ಲಿ. ಮತ್ತು ಯಾವುದೇ ರೀತಿ ಯಾವ ಕೆಲಸಕ್ಕೂ ವಿಳಂಬ ಆಗೋದಿಲ್ಲ ಕಾಳಿದೇವಿನ ನಾಳೆ ಪೂಜೆ ಮಾಡೋದ್ರಿಂದ. ಮತ್ತು ನವಗ್ರಹ ಶಾಂತಿ ಕೂಡ ಆಗುತ್ತೆ. ಈಕೆಯ ಮತ್ತು ಭಕ್ತರ ಅಭಯ ಮುದ್ರೆ ಮತ್ತು ವರದ ಮುದ್ರೆ 2 ಆಶೀರ್ವಾದನೂ ನಿಮಗೆ ಸಿಗುತ್ತೆ. ಈಕೆಯನ್ನು ಆರಾಧನೆ ಮಾಡೋದರಿಂದ ಮಂಗಳಕರ ಶಕ್ತಿ ಹೆಚ್ಚುತ್ತದೆ. ಆಕೆಗೆ ಶುಭಾಂಕರಿ ದೇವತೆ ಎಂಬ ಹೆಸರು ಇದೆ. ಮತ್ತು ವೀಕ್ಷಕರೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.